ಇನ್ನು ಸುಮಲತಾ ಅಸಮಾಧಾನ ಶಮನಕ್ಕೆ ಮೈತ್ರಿ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದೆ. ಇದರ ಹೊತ್ತಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ಸಂಸದೆ ಭೇಟಿ ಆಗಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅಂದ್ರೆ ಮೈತ್ರಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಹಾಗಾಗಿ ಕೆಲ ಹೊತ್ತಿನಲ್ಲೇ ಸುಮಲತಾ ಅವರನ್ನ ಭೇಟಿ ಆಗ್ತಾರೆ ದಳಪತಿ. ಅದಾದ ಬಳಿಕ ಬೆಂಬಲವನ್ನ ಕೂಡ ಕೋರ್ತಾರೆ. ಜೆಪಿ ನಗರ ನಿವಾಸಕ್ಕೆ ಆಗಮಿಸುತ್ತಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಅದೇ ರೀತಿಯಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಅವರು ಕೂಡ ಮನವೊಲಿಸೋದಕ್ಕೆ ಮುಂದಾಗ್ತಾರೆ. ದಳಪತಿ ಮನವೊಲಿಕೆ ಒಪ್ಪಿ ಬೆಂಬಲ ಕೊಡ್ತಾರಾ ಗೌಡ್ತಿ? ಹಾಗಾದ್ರೆ ಸುಮಲತಾ ಅಸಮಾಧಾನ ಶಮನಕ್ಕೆ ಮೈತ್ರಿ ಈಗಾಗಲೇ ಸರ್ಕಸ್ ಅನ್ನ ಮಾಡ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಂಸದೆ ಸುಮಲತಾ ಅವರನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಆಗ್ತಾರೆ. ಸುಮಲತಾ ಅವರು ನಮ್ಗೆ ಬೆಂಬಲ ಕೊಡಬೇಕು ಅಂತ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಹಾಗಾದ್ರೆ ಗೌಡ್ತಿ ಇವರಿಗೆ ಬೆಂಬಲ ಕೊಡ್ತಾರಾ? ತಟಸ್ಥವಾಗಿ ಉಳ್ಕೊಳ್ತಾರಾ? ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರಾ? ನಿನ್ನೆ ಕೂಡ ಅವರ ಅಭಿಮಾನಿಗಳು ಒಂದು ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲೂ ಕೂಡ ಅಭಿಮಾನಿಗಳು ಒತ್ತಾಯ ಹೇರಿದ್ ಒಂದೇ ಒಂದು, ನೀವು ಪ್ರತ್ಯೇಕವಾಗಿ ನಿಲ್ಲಿ, ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೇವೆ, ಗೆಲ್ಲಿಸ್ಕೊಡ್ತೀವಿ ಅಂತ. ಹಾಗಾಗಿ ಸುಮಲತಾ ಅವರಿಗಾಗಲೇ ಹೇಳಿದ್ದಾರೆ, 3ನೇ ತಾರೀಕು ನನ್ನ ತೀರ್ಮಾನ ಏನು ಅನ್ನೋದನ್ನ ನಾನು ಮಂಡ್ಯದಲ್ಲೇ ಹೇಳ್ತೀನಿ, ಅಲ್ಲಿವರೆಗೂ ನನಗೆ ಸ್ವಲ್ಪ ಸಮಯವನ್ನ ಕೊಡಿ, ನಾನು ಕೂಡ ಒಂದಷ್ಟು ನನ್ನ ಆಪ್ತರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅಂತ. ಇದರ ಮಧ್ಯದಲ್ಲೇ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರು ಸುಮಲತಾ ಅವರ ಮನವೊಲಿಕೆಗೆ ಮುಂದಾಗ್ತಾ ಇದ್ದಾರೆ. ಅವರನ್ನ ಭೇಟಿ ಮಾಡಬೇಕು ಅಂತ ಕೂಡ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರನ್ನ ಭೇಟಿ ಆಗ್ತಾರಂತೆ. ಆದ್ರೆ ಸುಮಲತಾ ಅವರಿಗಾಗಲೇ ಹೇಳಿದ್ದಾರೆ, ನನ್ನ ಮನೆ ಬಾಗಿಲು ಯಾವಾಗಲೂ ಕೂಡ ತೆರೆದಿರುತ್ತೆ, ಅಂಬರೀಷ್ ಅವರು ಬಂದಾಗ ಯಾವ ರೀತಿ ಸತ್ಕಾರ ಮಾಡ್ತಿದ್ವೋ ಈಗಲೂ ಕೂಡ ಸತ್ಕಾರ ಮಾಡ್ತೇವೆ, ಯಾರು ಬಂದ್ರು ಕೂಡ ಓಕೆ ಅಂತ. ಆದ್ರೆ ಅತಿಥಿಯಾಗಿ ಬರೋದು ಓಕೆ, ನಿಮ್ಮ ಪಕ್ಷಕ್ಕೆ ಅಥವಾ ನಿಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡ್ತೀವಿ ಅನ್ನೋದು ಅದು ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಏನ್ ಹೇಳ್ತಾರೆ, ಅವರ ನಿರ್ಧಾರ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸುಮಲತಾ ಅವರಿಗೆ ಎಷ್ಟೊಂದು ಅಭಿಮಾನಿಗಳಿದ್ದಾರೆ, ಎಷ್ಟು ಬೆಂಬಲಿಗರಿದ್ದಾರೆ, ಅವರೆಲ್ಲರೂ ಕೂಡ ನಿನ್ನೆ ಮಾತನಾಡಿದ್ದನ್ನ ಕೇಳಿದ್ದೀರಾ ನೀವೆಲ್ಲರೂ, ನಾವು ಬೆಂಬಲ ಕೊಡ್ತೀವಿ ಅಂತ. ಹಾಗಾಗಿ ಸುಮಲತಾ ಅವರು ಕೂಡ ಈಗ ಒಂದಷ್ಟು ಗೊಂದಲದಲ್ಲಿದ್ದಾರೆ, ಪ್ರತ್ಯೇಕವಾಗಿ ನಿಲ್ಲ ಅಥವಾ ಬಿಜೆಪಿಗೆ ಸಪೋರ್ಟ್ ಮಾಡ್ಲಾ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ, ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಲ್.ಎನ್. ಸ್ವಾಮಿ, ಈಗ ಸುಮಲತಾ ಅವರ ನಡೆ ಮೊದಲಿಂದ ಕೂಡ ಕುತೂಹಲವನ್ನ ಕೆರಳಿಸ್ತಾನೆ ಇದೆ. ಯಾವಾಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆಯ್ತು ಆಗ್ನಿಂದ ಕೂಡ, ಈಗಲೂ ಕೂಡ ಸದ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರು ಸುಮಲತಾ ಅವರ ಬೆಂಬಲವನ್ನ ಕೇಳೋದಕ್ಕೆ ಅಂತ, ಅವರ ಮನವೊಲೈಕೆ ಮಾಡೋದಕ್ಕೆ ಅಂತ ಭೇಟಿ ಆಗೋದಕ್ಕೆ ಹೋಗ್ತಿದ್ದಾರಂತೆ. ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು, ಸುಮಲತಾ ಅವರು ಮನವೊಲೈಕೆ ಆಗ್ತಾರಾ? ಸೌಖ್ಯ, ಇವತ್ತು ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇರುವಂತಹ ಅಸಮಾಧಾನಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಸಂಸದೆ ಸುಮಲತಾ ಅಂಬರೀಷ್ ಅವರನ್ನ ಭೇಟಿಗೆ ಅವರ ಜೆಪಿ ನಗರದಲ್ಲಿರುವ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಒಂದು ಕಾವೇರುತ್ತಿರುವ ಒಂದು ವಾತಾವರಣಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದು ಕೂಡ ಕಾದು ನೋಡಬೇಕು. ಒಂದು ಕಡೆ ಮಂಡ್ಯ ಹಾಲಿ ಸಂಸದೆಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ ಅನ್ನೋ ವಿಚಾರ ಸಾಕಷ್ಟು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ 2024ರ ಚುನಾವಣೆಯು ಮತ್ತೆ ಅಂದ್ರೆ ಮಂಡ್ಯ ಚುನಾವಣೆ ಮತ್ತಷ್ಟು ರಂಗೇರುತ್ತಾ ಎನ್ನುವ ಚರ್ಚೆಗಳು ಕೂಡ ಶುರುವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಒಂದು ಕಡೆ ನನಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿದ್ರು ಹಾಲಿ ಸಂಸದೆ ಸುಮಲತಾ ಅವರು, ಮತ್ತೊಂದು ಕಡೆ ಏನು ಜೆಡಿಎಸ್ಗೆ ಕೊಟ್ಟ ಭರವಸೆ ಅಂತ ಹೈಕಮಾಂಡ್ ನಾಯಕರು ಕೂಡ ನಡ್ಕೊಂಡಿದ್ದಾರೆ. ಅಂದ್ರೆ ಈ ಬಾರಿ ಮಂಡ್ಯದಿಂದ ಜೆಡಿಎಸ್ಗೆ ಟಿಕೆಟ್ ಸಿಗುತ್ತೆ ಎಂಬ ಚರ್ಚೆ ಇತ್ತು, ಅದು ಕನ್ಫರ್ಮ್ ಕೂಡ ಆಗಿರೋದು. ಹೈಕಮಾಂಡ್ ನಾಯಕರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದ್ದಾರೆ. ಆದ್ರೆ ಈಗ ಇರುವಂತ ಒಂದು ವಿಚಾರ, ಕುಮಾರಸ್ವಾಮಿ ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ ಇನ್ನಷ್ಟು ಅಸಮಾಧಾನ ಕೂಡ ಸುಮಲತಾ ಅವರು ವ್ಯಕ್ತಪಡಿಸಿದ್ರು. ಅಂದ್ರೆ ಪರೋಕ್ಷವಾಗಿ ಒಂದು ಕಡೆ ನನಗೆ ಟಿಕೆಟ್ ಸಿಗುತ್ತೆ, ನನಗೆ ಹೈಕಮಾಂಡ್ ನಾಯಕರು ನನಗೆ ಟಿಕೆಟ್ ಕೊಡ್ತಾರೆ, ಬಿಜೆಪಿ ಮಂಡ್ಯ ಭಾಗದಲ್ಲಿ ಬೆಳಿಬೇಕು, ಹಾಗಾಗಿ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ, ಇನ್ನೂ ನನಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸವನ್ನ ಕಳೆದ ದಿನಗಳವರೆಗೂ ಕೂಡ, ಅಂದ್ರೆ ಟಿಕೆಟ್ ಘೋಷಣೆ ಆಗುವವರೆಗೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅಂದುಕೊಂಡಂತೆ ಈಗ ಜೆಡಿಎಸ್ ತೆಕ್ಕೆಗೆ ಸಿಕ್ಕಿದೆ. ಜೊತೆಗೆ
ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇರೋದು ಕೂಡ ಅವು ಎಲ್ಲೋ ಒಂದು ರೀತಿ ಇದೆಲ್ಲ ಅಸಮಾಧಾನಗಳಿಗೂ ಇವತ್ತು ಬ್ರೇಕ್ ಬೀಳುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರಮುಖ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಲಿ ಸಂಸದೆ ಸುಮಲತಾ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದ ನಂತರ ಹೈಕಮಾಂಡ್ ಸೂಚಿಸಿರುವಂತಹ ಒಂದೊಂದಿಷ್ಟು ಸೂಚನೆಗಳನ್ನ ರವಾನಿಸುವಂಥದ್ದು. ಅಂದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, NDA ಎಲ್ಲರೂ ಕೂಡ NDA ಭಾಗವಾಗಿರುವಂತಹ JDS ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರು ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಬೇಕು ಎಂಬ ಜೊತೆಗೆ ಮುಂದೆ ಭವಿಷ್ಯದಲ್ಲಿ ಬೇರೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷದಲ್ಲಿ ಬೇರೆ ಜವಾಬ್ದಾರಿಯನ್ನು ಕೊಡುವ ಒಂದು ಭರವಸೆಯನ್ನು ಕೂಡ ಹೈಕಮಾಂಡ್ ನಾಯಕರು ಈಗಾಗಲೇ ಸಂದೇಶವನ್ನು ರವಾನಿಸಿರುವಂತದ್ದು. ಹಾಗಾಗಿ ಇವತ್ತಿನ ಕುಮಾರಸ್ವಾಮಿ ಹಾಗೂ ಸುಮಲತಾ ಅವರ ಒಂದು ಭೇಟಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗೆ.